ಇದ್ರೂ ಪಂಪ್ ಸೆಟ್ ಅಳವಡಿಸದ ಅಧಿಕಾರಿಗಳು. ಶವ ಸಂಸ್ಕಾರಕ್ಕೆಂದು ರುದ್ರ ಭೂಮಿಗೆ ಹೋದವರಿಗೆ ನೀರಿನ ಸಮಸ್ಯೆ. ಬರಪೀಡಿತ ತಾಲೂಕು ಅಂತ ಕರೆಸಿಕೊಳ್ಳುವ ಪಾವಗಡದಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು, ಬೋರ್ವೆಲ್ನಲ್ಲಿ ನೀರು ಸಿಕ್ಕರೂ ಮೋಟಾರ್ ಅಳವಡಿಸದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ನೀರಿನ ಸಮಸ್ಯೆ ತಲೆದೂರಿದೆ. ಹೌದು, ಪಾವಗಡ ಪಟ್ಟಣದ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಸರ್ವೆ ನಂಬರ್ 305ರಲ್ಲಿ ರುದ್ರಭೂಮಿ ಜಾಗದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಶಾಸಕರಾಗಿದ್ದ ವೇಳೆ ಬೋರ್ವೆಲ್ ಅನ್ನ ಕೊರೆಸಲಾಗಿತ್ತು. ಅದೃಷ್ಟವಶತ್ ನೀರು ಕೂಡ ಸಿಕ್ಕಿತ್ತು. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಮೋಟಾರ್ ಅಳವಡಿಸದಿರುವುದರಿಂದ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಇದರಿಂದ ಶವ ಸಂಸ್ಕಾರಕ್ಕೆ ಬಂದ ಜನರಿಗೆ ಕೈಕಾಲು ತೊಳೆಯಲು ಮತ್ತು ಈ ಭಾಗದ ಜಾನುವಾರುಗಳಿಗೆ ನೀರು ಕೂಡ ಸಿಗದೆ ಕಷ್ಟಪಡುವಂತಾಗಿದೆ. ಇನ್ನು ವಿಪರ್ಯಾಸ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಸುಮಾರು 5 ಲಕ್ಷ ಹಣ ಎಸ್ಟಿಮೇಟ್ ಮಾಡಿ ಸಭೆಯಲ್ಲಿ ತೀರ್ಮಾನಿಸಿ ಹಣ ಇಟ್ಟಿದ್ರು. ಆದರೆ ಯಾರು ಕಾಮಗಾರಿ ಮಾಡಿಸಬೇಕೆಂಬ ಪೈಪೋಟಿಗೆ ಬಿದ್ದಿದ್ದು ಪಂಚಾಯಿತಿಯಲ್ಲಿಯೇ ಹಣ ಕೊಳಿತಾ ಇದ್ದು ಕೊಳವೆ ಬಾವಿಗಳು ಅನಾಥವಾಗಿವೆ. ಬೋರ್ವೆಲ್ನಲ್ಲಿ 2 ಇಂಚಿನಷ್ಟು ನೀರು ಸಿಕ್ಕಿದ್ರೂ ಕೂಡ ಬೋರ್ವೆಲ್ ಅಳವಡಿಸದೇ ಇರೋದ್ರಿಂದ ಶವ ಸಂಸ್ಕಾರಕ್ಕೆ ಬರುವ ಜನರು ನೀರಿನ ಸಮಸ್ಯೆಯಿಂದ ಬಳಲುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೋರ್ವೆಲ್ಗೆ ಮೋಟಾರ್ ಇಳಿಸಿ ನೀರು ಕೊಡುವ ಕೆಲಸವನ್ನ ಮಾಡಬೇಕಾಗಿದೆ. ಬೇಸಿಗೆ ಸಮೀಪಿಸ್ತಾ ಇದ್ದು ನೀರಿನ ಸಮಸ್ಯೆಯಿಂದಾಗಿ ಜನರಿಗೆ ಮುಕ್ತಿ ಕೊಡಿಸಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.